ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸಬ್ಸ್ಗೆ 71 ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಕತ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಮುಂದೆ ಹಾಕ್ತಕ್ಕಂಥ ಪ್ರತಿಯೊಂದು ಮಾತುಗಳು ಬಂದು ನಿಮ್ಗೆ ಏನಾಗ್ತಾವ್ರೆ ಬೇಗನೆ ಬಂದು ತಲುಪ್ತವ್ರೆ ಸ್ನೇಹಿತರ. ಆದ್ದರಿಂದ ಯಾರು ಮೊದಲ ಬಾರಿಗೆ ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಇಷ್ಟವಾದರೂ ನಮ್ಮ ಸ್ನೇಹಿತರಿಗೆ ಏನು ಮಾಡ್ರಿ, ವಿಡಿಯೋಗಳನ್ನ ಶೇರ್ ಮಾಡಿರಿ ಅಥವಾ ಕಳುಹಿಸಿರಿ ಸ್ನೇಹಿತರ. ಅದೇ ರೀತಿಯಾಗಿ ಒಂದು ಲೈಕ್ ಕೊಡ್ರಿ ಸ್ನೇಹಿತರ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಹಾಗಂತಂದ್ರೆ ಇವತ್ತು ಸ್ನೇಹಿತರ PA ಆಗಿರ್ಬೋದು, PD ಆಗಿರ್ಬೋದು ಸ್ನೇಹಿತರ, BMTC ಆಗಿರ್ಬೋದು ಸ್ನೇಹಿತರ. ಇನ್ನು ಕಾಮನ್ ಆಗಿ ಹೇಳ್ಬೇಕಂದ್ರೆ ಸ್ನೇಹಿತರ PCPSISGA ಆ್ಯಂಡ್ FDA ಮುಂತಾದ ಪರೀಕ್ಷೆಗಳಿಗೆ ಕೇಳಿರ್ತಕ್ಕಂಥ ಕನ್ನಡ ಗ್ರಾಮರ್ ಆಗಿರ್ಬೋದು ರೀ, ಅಥವಾ ವಚನಗಳ ಬಗ್ಗೆ ಮಾಹಿತಿ ಅನ್ನೋದಕ್ಕಿಂತ ಸ್ನೇಹಿತರ ಕವಿ ಪರಿಚಯ ನೋಡ್ರಿ ಸ್ನೇಹಿತರ. ನಾನು ಅಥವಾ ಈ PDF ಯಾರ ಬಳಿ ಇದೆ ನನಗೆ ಗೊತ್ತಿಲ್ಲ ಸ್ನೇಹಿತರ, ಪ್ರಾಮಾಣಿಕವಾಗಿ ಹೇಳಕತ್ತೀನಿ ರೀ. ನನಗೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂಥ PDF ಮುಖಾಂತರ ಕೆಲವು ಜನರ ಹತ್ರ ಇರುತ್ತೆ, ಇನ್ನು ಕೆಲವ್ರ ಹತ್ರ ಇರಲ್ಲ ಸ್ನೇಹಿತರ. ನಿಮ್ಗೆ ಬೇಕಂತ ಸ್ನೇಹಿತರ ನಮ್ಮ ಟೆಲಿಗ್ರಾಮ್ ಮತ್ತು ನೀವು ವಾಟ್ಸಪ್ನಲ್ಲಿ ಜಾಯ್ನ್ ಆಗಿದ್ದೆ ಆದಲ್ಲಿ ಈ PDF ಸಹ ನಿಮಗೆ ಸಿಗುತ್ತೆ ಸ್ನೇಹಿತರ, ಹೌದಲ್ವೇನ್ರಿ? ಆದ್ದರಿಂದ ಸ್ನೇಹಿತರ ತಡ ಮಾಡಿದ ಸ್ನೇಹಿತರ ವಿಡಿಯೋ ಶುರು ಮಾಡೋದಕ್ಕಿಂತ ಸ್ನೇಹಿತರ ನಿಮಗೆ ಒಂದು ಮಾಹಿತಿ ನೀಡಲು ಬಯಸ್ತೀನಿ ರೀ. ಅದು ಏನು ಅಂತಂದ್ರೆ ಸ್ನೇಹಿತರ, ಮೊನ್ನೆ ತಾನೇ ದೆಹಲಿಯಲ್ಲಿ ಮಳೆ ಹೆಚ್ಚಾಗಿದೆ ಕಾರಣ 3 ಜನರು ಸಾವನ್ನಪ್ಪಿದ್ದರು ಎಂಬ ಮಾಹಿತಿ ನಿಮಗೂ ಸ್ನೇಹಿತರ ನಮಗೂ ಸ್ನೇಹಿತರ ಗೊತ್ತಾಗಿದೆ ಅಲ್ವೇನ್ರಿ ಸ್ನೇಹಿತರ. ನಾನು ಒಂದು ವಿಷಯನ ಇಲ್ಲಿ ಕ್ಲಿಯರ್ ಮಾಡಕ್ಕೆ ಹೋಗ್ತೀನಿ ಸ್ನೇಹಿತರ. ಹುದ್ದೆ ಇಲ್ಲದೆ ನೀವು ಬದುಕಬಹುದು ಸ್ನೇಹಿತರ, ಹುದ್ದೆ ಇಲ್ಲದೇ ನೀವು ಬದುಕಬಹುದು ಸ್ನೇಹಿತರ. ಹಲವಾರು ಜಾಬ್ಗಳಿದ್ದಾವೆ ಸ್ನೇಹಿತರ. ಜಾಬ್ ಅನ್ನೋದಕ್ಕಿಂತ ನೀವು ರೈತರಾಗಿದ್ದರೆ ಸ್ನೇಹಿತರ, ಎಲ್ಲಾದರೂ ಇತ್ತೀಚೆಗೆ ಸ್ನೇಹಿತರ ಫೈನಾನ್ಸ್ ಕಂಪ್ನಿನ ಬೆಳೀತಿದೆ ಸ್ನೇಹಿತರ. ಏನೇ ಮಾಡ್ರಿ ಸ್ನೇಹಿತರ, ಕೊನೆಯದಾಗಿ ಹೇಳೋದು ಒಂದೇ ಒಂದು, ನಿಮ್ಮ ಜೀವದ ಬಗ್ಗೆ ಸ್ನೇಹಿತರ ಗಮನವಿರಲಿ. ನಿಮ್ಮ ಜೀವಕ್ಕಿಂತ ಇಲ್ಲಿ ಯಾವುದು ಹೆಚ್ಚ ಅಲ್ಲ ಸ್ನೇಹಿತರ. ಓಕೆ ಸ್ನೇಹಿತರ, ಈ ವಿಷಯದ ಬಗ್ಗೆ ಸ್ವಲ್ಪ ಗಮನ ಹರಿಸ್ರಿ ಅಂತ ಸ್ನೇಹಿತರ. ಅಕ್ಕ ಮಹಾದೇವಿಯ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣವೇನ್ರಿ ಸ್ನೇಹಿತರ. ಅಕ್ಕ ಮಹಾದೇವರು ಶಿವಶರಣೆ ಅಕ್ಕ ಮಹಾದೇವಿಯವರು ಕ್ರಿಸ್ತ ಶಕ ಸುಮಾರು 12ನೇ ಶತಮಾನದಲ್ಲಿ ಸ್ನೇಹಿತರ, 12ನೇ ಶತಮಾನದಲ್ಲಿ ಗಮನದಲ್ಲಿ ಹರಿಸ್ಬೇಕಾಗ್ತದ. 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತ್ತಡಿ ಗ್ರಾಮದಲ್ಲಿ ಜನಿಸಿದರು. ಎಲ್ರಿ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತ್ತಡಿ ಗ್ರಾಮ ಇಲ್ಲಿ ಅತಿ ಪ್ರಮುಖವಾಗಿರ್ತದ ಸ್ನೇಹಿತರ. ಉಡುತ್ತಡಿ ಗ್ರಾಮದಲ್ಲಿ ಜನಿಸಿದರು. ಇವರೊಬ್ಬ ಶ್ರೇಷ್ಠ ವಚನಗಾರ್ತಿ ಹಾಗೂ ಕವಯತ್ರಿ ಸ್ನೇಹಿತರ, ಹಾಗೂ ವಚನಗಾರ್ತಿ ಅಕ್ಕ ಮಹಾದೇವಿ ಅಥವಾ ಶಿವಶರಣೆ ಅಕ್ಕ ಮಹಾದೇವಿ ಇವರ 424 ವಚನಗಳು ಲಭ್ಯವಿವೆ. ಎಷ್ಟು ಲಭ್ಯವಿವೆ ಸ್ನೇಹಿತರ? 424 ಅಥವಾ 424 ವಚನಗಳು ಲಭ್ಯವಿದ್ದಾವೆ. ಹಾಗಂತಂದ್ರೆ ಇವರು ಹುಟ್ಟಿದ್ದು ಉಡುತ್ತಡಿ ಗ್ರಾಮದಲ್ಲಿ. ಪ್ರೆಸೆಂಟ್ ಆಗಿ ಇವ್ರದ್ದು 424 ವಚನಗಳು ಲಭ್ಯ ಇದ್ದಾವೆ. ಹೌದ್ರಿ. ಇವರ ಬರವಣಿಗೆಯು ಭಾವಗೀತಾತ್ಮಕವಾದದ್ದು. ಜೀವನದ ನೋವಿನಲ್ಲಿಯೂ ಆಧ್ಯಾತ್ಮಿಕ ನಿಲುವು ಅವರ ಅಭಿವ್ಯಕ್ತಿಯ ವೈಶಿಷ್ಟ್ಯಗಳಾಗಿವೆ. ಚೆನ್ನ ಮಲ್ಲಿಕಾರ್ಜುನ ಸ್ನೇಹಿತರ, ಇಂಪಾರ್ಟೆಂಟ್. ಆಲ್ರೆಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳುವ ಅಥವಾ ಹಿಂದೇನು ಕೇಳುವ ಮುಂದೇನು ಕೇಳಲೇಬೇಕಾಗಿರೋ ಪ್ರಶ್ನೆ ಸ್ನೇಹಿತರ. ಯಾವುದ್ರಿ? ಅಕ್ಕ ಮಹಾದೇವಿಯ ಅಂಕಿತ ನಾಮ ಯಾವುದ್ರ ಸ್ನೇಹಿತರ? ಚೆನ್ನ ಮಲ್ಲಿಕಾರ್ಜುನ. ಅತಿ ಪ್ರಮುಖವಾಗಿರ್ತದ ಸ್ನೇಹಿತರ, ಹೌದು ಅಲ್ವೇನ್ರಿ? ಅತಿ ಪ್ರಮುಖವಾದ ಪ್ರಶ್ನೆ ನೋಡ್ಕೊಳ್ರಿ. ಅಕ್ಕ ಮಹಾದೇವಿ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತ್ತಡಿ ಗ್ರಾಮದಲ್ಲಿ. ಇವಳು ಒಬ್ಬ ಶ್ರೇಷ್ಠ ಕವಯತ್ರಿ ಅಥವಾ ವಚನಗಾರ್ತಿ ಹಾಗೂ ವಚನಗಾರ್ತಿ ಸ್ನೇಹಿತರ.
424 ವಚನಗಳು ಲಭ್ಯವಿದ್ದು ಇವರ ಅಂಕಿತ ನಾಮ ಚೆನ್ನ ಮಲ್ಲಿಕಾರ್ಜುನ ಎಂಬುದನ್ನು ಗಮನದಲ್ಲಿಟ್ಕೊಳ್ರಿ. ಇನ್ನು 5 ಲಕ್ಕಮ್ಮರ ಬಗ್ಗೆ ಸ್ವಲ್ಪ ನೋಡಿದ್ದೆ, ಅದಲ್ಲಿ ಸೆಕೆಂಡ್ರಿ ಸ್ನೇಹಿತರ ಕ್ಲಿಯರ್ ಇಲ್ಲ ಅಂತಂದ್ರೆ ನಿಮ್ಮ ವಿಡಿಯೋ ಕ್ವಾಲಿಟಿನ ದಯವಿಟ್ಟು ಹೆಚ್ಚು ಮಾಡ್ಕೊಳ್ರಿ. ಸಾಧ್ಯವಾದ್ರೆ ನೋಟ್ಸ್ ಮಾಡ್ಕೊಳ್ರಿ, ಇಲ್ಲ PDF ಸಿಗತ್ತಾ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೋಡ್ಕೊಡ್ರಿ ಸ್ನೇಹಿತರ, 5 ಲಕ್ಕಮ್ಮ ಶಿವಶರಣೆ 5 ಲಕ್ಕಮ್ಮ ಅವರು ಕ್ರಿಸ್ತ ಶಕ ಸುಮಾರು ಇವರು ಸಹ ಸ್ನೇಹಿತರ 12ನೇ ಶತಮಾನದವರೇ ಆಗಿರ್ತಾರ್ರಿ. 12ನೇ ಶತಮಾನದ ವಚನಗಾರ್ತಿ ಹಾಗೂ ಕಾಯಕ ಯೋಗಿ. ವಚನಗಾರ್ತಿ ಹಾಗೂ ಕಾಯಕ ಯೋಗಿ ಬಸವಣ್ಣ ಅವರ ಸಮಕಾಲೀನರು. ಕಾಯಕ ಯೋಗಿ ಐದಕ್ಕಿ ಮಾರಯ್ಯ ಅವರ ಧರ್ಮಪತ್ನಿ. ಮಾರಯ್ಯರವರ ಧರ್ಮಪತ್ನಿ ಸ್ನೇಹಿತರ. ಇವರು ಮೂಲತಃ ರಾಯಚೂರು ಜಿಲ್ಲೆಯ ಲಿಂಗಸಗೂರು ಸ್ನೇಹಿತರ. ನೋಡ್ಕೊಡ್ರಿ, ಇವರು ಮೂಲತಃ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಅಮರೇಶ್ವರ ಎಂಬ ಗ್ರಾಮದಲ್ಲಿ ಜನಿಸ್ತಾರ. ಬಸವಣ್ಣ ಅವರ ಕೀರ್ತಿಯನ್ನು ಕೇಳಿದ ಇವರು ಕಲ್ಯಾಣಕ್ಕೆ ಬಂದು ನೆಲೆಸ್ತಾರ. ಹುಟ್ಟಿದ್ದು ಅಮರೇಶ್ವರ ಎಂಬ ಗ್ರಾಮದಲ್ಲಿ. ಬಸವಣ್ಣವರ ಕೀರ್ತನೆಯನ್ನು ಕೇಳಿ ಬಂದಿದ್ದು ಕಲ್ಯಾಣಕ್ಕೆ. ಮಹಾಮನೆಯ ಅಂಗಳದಲ್ಲಿ ಶುದ್ಧ ಅಕ್ಕಿಯನ್ನು ಆಯ್ದು. ಯಾವ ಮನೆ ಸ್ನೇಹಿತರ? ಮಹಾಮನೆ ಇಂಪಾರ್ಟೆಂಟ್ ರೀ. ಮಹಾಮನೆಯ ಅಂಗಳದಲ್ಲಿ ಶುದ್ಧ ಅಕ್ಕಿಯನ್ನು ಆಯ್ದು ಜಂಗಮ ದಾಸೋಹವನ್ನು ನಡೆಸುತ್ತಿದ್ದರು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎಂಬುದು ಇವರ ವಚನಗಳ ಅಂಕಿತ ನಾಮವಾಗಿದೆ. ನೋಡ್ಕೊಳ್ರಿ ಸ್ನೇಹಿತರ, 5 ಲಕ್ಕಮ್ಮ 12ನೇ ಶತಮಾನದ ವಚನಗಾರ್ತಿ ಹಾಗೂ ಕಾಯಕ ಯೋಗಿ. ಇವರು ಬಸವಣ್ಣವರಿಗೆ ಸಮಕಾಲೀನರು ಸ್ನೇಹಿತರ. ಇವರು 5 ಮಾರಯ್ಯ ಅವರ ಧರ್ಮಪತ್ನಿ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಅಮರೇಶ್ವರ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಅದಾದ ನಂತರ ಬಸವಣ್ಣವರಿಂದ ಅವರ ಕೀರ್ತನೆಯನ್ನು ಸ್ನೇಹಿತರೆ, ಅವರ ಕೀರ್ತನೆಯನ್ನು ಕೇಳಿ ಎಲ್ಲಿಗೆ ಬರ್ತಾರಂತಂದ್ರೆ ಕಲ್ಯಾಣಕ್ಕೆ ಬರ್ತಾರ. ಮಹಾಮನೆಯ ಅಂಗಳ ಶುದ್ಧ ಅಕ್ಕಿಯನ್ನು ಆಯ್ದು. ಆದ್ದರಿಂದ 5 ಲಕ್ಕಮ್ಮ ಅಂದ್ರೆ ಶುದ್ಧ ಅಕ್ಕಿಯನ್ನು ಆಯ್ದು ಅಂದ್ರೆ ಅಕ್ಕಿಯನ್ನು ತೆಗೆದುಕೊಂಡು ಜಂಗಮ ದಾಸೋಹನ ಮಾಡ್ತಿದ್ರು ಸ್ನೇಹಿತರು. ಜಂಗಮ ದಾಸೋಹನ ಮಾಡ್ತಿದ್ರು. ಇವರ ಪ್ರಮುಖವಾಗಿ ಸ್ನೇಹಿತರೆ ಅಂಕಿತ ನಾಮ ನೋಡ್ಕೊಡ್ರಿ ಯಾವ್ದು ತಂದ್ರೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ನೋಡ್ಕೊಡ್ರಿ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎಂಬುದು 5 ಲಕ್ಕಮ್ಮರ ವಚನ ಅಂಕಿತ ನಾಮ ಆಗಿರ್ತದೆ ಸ್ನೇಹಿತರ. ವಚನಗಳ ಅಂಕಿತ ನಾಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಸ್ನೇಹಿತರ, ಇವರ ಬಗ್ಗೆ ಮಾಹಿತಿನ ನೋಡಿದ್ವಿ ಸ್ನೇಹಿತರ. ಒಬ್ಬರು ಅಕ್ಕ ಮಹಾದೇವಿ, ಶಿವಶರಣೆ ಅಕ್ಕ ಮಹಾದೇವಿ. ಇನ್ನೊಬ್ರು 5 ಲಕ್ಕಮ್ಮ. ನಂತರದಲ್ಲಿ ನೋಡಕ್ಕೆ ಹೋಗ್ತಿರೋ ಪ್ರಮುಖರು ಸ್ನೇಹಿತರ ಕೃತಿಕಾರರ ಪರಿಚಯ. ಆವಾಗಲೇ ಹೇಳಿದಂಗ ಸ್ನೇಹಿತರ ಕೃತಿಕಾರರು ಅಥವಾ ಕವಿಗಳ ಪರಿಚಯ ಅಂತ ಹೇಳಿದ್ವಲ್ವನ್ರಿ, ಅದೇ ಇಲ್ಲಿ ಪ್ರಮುಖ ಆಗ್ತದೆ ನೋಡ್ಕೊಡ್ರಿ ಸ್ನೇಹಿತರೆ. ಶ್ರೀ MG ನಾಗರಾಜ್ ರಾವ್ ಅವರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಉಪಾಧ್ಯಾಯರು. ಇವರು ಮಕ್ಕಳ ಬುದ್ಧಿಗೆ ಚುರುಕು, ಮನಸ್ಸಿಗೆ ಆನಂದ ನೀಡುವ ಹಲವಾರು ಕಥೆಗಳನ್ನು ಬರೆದಿದ್ದಾರೆ. ಪ್ರಸ್ತುತ ನರಿ, ದ್ರಾಕ್ಷಿ, ಟೊಮೆಟೊ ಕಥೆಯನ್ನು ಅವರ ಚಿಕ್ಕ ದೊಡ್ಡ ಕಥೆಗಳ ಪುಸ್ತಕದಿಂದ ಆರಿಸಲಾಗಿದೆ. ಪ್ರಮುಖವಾಗಿ ಶ್ರೀ MG ನಾಗರಾಜ್ ಅವರು ಅಚ್ಚುಮೆಚ್ಚಿನ ಶಿಕ್ಷಕರು. ಬಿಡ್ಬಿಡ್ರಿ, ಇದೇನು ಅಷ್ಟುಲ್ಲ, ಆದರೆ ಸ್ವಲ್ಪ ಓದುಗರಿಗೆ ಇದನ್ನಾಗಲಿ ಅಂತ ಹಾಕಿದ್ದಾರೆ. ಪ್ರಮುಖ ಶ್ರೀ MG ನಾಗರಾಜ್ ಅವರು ನರಿ, ದ್ರಾಕ್ಷಿ, ಟೊಮೆಟೊ ಕಥೆಯನ್ನು ಅವರ ಚಿಕ್ಕ ದೊಡ್ಡ ಕಥೆಗಳ ಪುಸ್ತಕದಿಂದ ಆರಿಸಲಾಗಿದೆ. ಸಾಗರ ಸ್ನೇಹಿತರೆ, ಇದಾದ ನಂತರ ಕೃತಿಕಾರ ಪರಿಚಯ. ಪಗು ಸಿದ್ದಾಪುರ. ಇವರು ವಿಜಯಪುರ ಜಿಲ್ಲೆಯ ದಾಸಹಾಳ್ ಗ್ರಾಮದವರು. ಮಕ್ಕಳ ಕವಿಗಳೆಂದೇ ಹೆಸರು ಪಡೆದಿರುವ, ಇಂಪಾರ್ಟೆಂಟ್ ಆಗ್ತದೆ ನೋಡಿ ಸ್ನೇಹಿತರೆ, ಮಕ್ಕಳ ಕವಿಗಳೆಂದೇ ಹೆಸರು ಪಡೆದಿರುವ ಇವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಚಿತ್ರಕಲಾ ಶಿಕ್ಷಕರು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಕ್ಕಳ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಇಂಪಾರ್ಟೆಂಟ್ ರೀ. ಪಗು ಸಿದ್ದಾಪುರ ಅವರು ವಿಜಯಪುರ ಜಿಲ್ಲೆಯ ದಾಸಾಳ್ ಗ್ರಾಮದವರು. ಮಕ್ಕಳ ಕವಿಗಳೆಂದು ಇವರನ್ನು ಹೆಸರಿಸ್ತಾರೆ. ಸಾಕ್ರಿ ಸ್ನೇಹಿತರ, 4 ಜನರದ್ದು ನೋಡಿದೀವಿ ಸ್ನೇಹಿತರ. 4 ಜನರದ ನಿಮ್ಮ ಗಮನಕ್ಕೆ ತಂದಿದ್ದೀವಿ ಸ್ನೇಹಿತರ.
4 ಜನರದ ನಿಮ್ಮ ಗಮನಕ್ಕೆ ತಂದಿದ್ದೀವಿ ಸ್ನೇಹಿತರೆ. ಇದೇ ರೀತಿಯಾಗಿ ಟೈಮ್ ಸಿಕ್ಕಾಗ ಸ್ನೇಹಿತರೆ ಪ್ರತಿದಿನ ಅಂತ ನನಗೂ ಹೇಳಕ್ಕೆ ಸಾಧ್ಯ ಆಗ್ತಿಲ್ರಿ. ಯಾಕಂದರೆ ಪ್ರತಿದಿನ ನನಗೂ ವಿಡಿಯೋ ಮಾಡಲು ತುಂಬ ಕಷ್ಟ ಆಗ್ತದೆ ಸ್ನೇಹಿತರೆ. ಆದ್ದರಿಂದ ಸಮಯ ಸಿಕ್ಕಾಗ ವಿಡಿಯೋ ಮಾಡೋಣ ಅಂತ ಹೇಳ್ತಾ, ಯಾರ್ಯಾರು ಈಗ ಬಂದಿದ್ದೀರಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಯಾರು ನೋಡಿದ್ದೀರಿ ಅವ್ರಿಗೆ ಥ್ಯಾಂಕ್ ಯು ಸ್ನೇಹಿತರೆ. ಮತ್ತು ಯಾರು ದಯವಿಟ್ಟು ಹಂಗೆ ಹೋಗ್ಬಿಡಿ ಸ್ನೇಹಿತರೆ, ಲೈಕ್ ಮಾಡಿರಿ. ಇಷ್ಟ ಆದರೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋ ಬಡಗಂಡ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.